ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ನನ್ನ ಬ್ಲಾಗ್ ತುಂಬಾ ಡಿಲೇ ಆಗ್ತಿದೆ. ನನ್ನ ಬ್ಲಾಗು ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ಅನಿಸುತ್ತೆ ನಾನು ಯಾವ ಬ್ಲಾಗು ಅಪ್ಲೋಡ್ ಮಾಡಿಲ್ಲ. ಸೊ ನನಗೆ ಗೊತ್ತಾಗ್ತಿಲ್ಲ ನಾನು ಯಾವ ಥರ ಬ್ಲಾಗ್ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ, ಯಾವ ಥರ ಲೈಕ್ ಕಂಟೆಂಟ್ ಇದ್ದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಏನಾದರೂ ಅದ್ರ ಬಗ್ಗೆ ಐಡಿಯಾಸ್ ಇದ್ದರೆ ಯಾರಾದರೂ ಸ್ವಲ್ಪ ಈ ಥರ ಮಾಡಿ ಮ್ಯಾಮ್ ನಮ್ಗೆ ಇಷ್ಟ ಆಗುತ್ತೆ, ಈ ಥರ ಬ್ಲಾಗ್ ಮಾಡಿ, ಆ ಥರ ಬ್ಲಾಗ್ ಮಾಡಿ ಅಂತ ಏನಾದರೂ ಇದ್ದರೆ, ಲೈಕ್ ಚೆನ್ನಾಗಿರೋ ಐಡಿಯಾಸ್ ಏನಾದರೂ ಇದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಇವತ್ತಿನ ಬ್ಲಾಗ್ ಏನು ಅಂತಂದರೆ, ನಾನೀಗ ಪ್ರೀ ವೆಡ್ಡಿಂಗ್ ಹೊಟ್ಟಿದ್ದೀನಿ ಕಳಸದಲ್ಲಿ, ಲೈಕ್ ಉಡುಪಿ ಹತ್ರ ಕಳಸ ಸಿಗುತ್ತಲ್ಲ ಅಲ್ಲಿ. ಕಳ್ಸಕ್ಕೆ ಹೋಗಿಲ್ಲ, ಉಡುಪಿಗೆ ಹೋಗಿದ್ದೆ, ಕಳ್ಸಕ್ಕೆ ಯಾವ ಶೂಟಿಗೆ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ವೆದರ್ ಹೆಂಗಿದೆ ಗೊತ್ತಿಲ್ಲ, ಆದರೆ ನಮ್ಮ ಲೈಕ್ ಈಗಿನ ವೆದರ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಚಳಿ ಸೆಕೆ ಎರಡು ಮಿಕ್ಸ್ ಆಗೋಗಿದೆ. ಮನೆಯೊಳಗಡೆ ಇದ್ದರೆ ಚಳಿ, ಹೊರಗಡೆ ಹೋದರೆ ಸಖತ್ ಬಿಸಿಲು, ನಿಲ್ಲಕ್ಕಾಗಲ್ಲ. ಈಗ ಮನೆಗೆ ಬಂದರೂ ಚಳಿ ಆಗುತ್ತೆ, ಹೊರಗಡೆ ಹೋದರೆ ಬಿಸಿಲಿಗೆ ಸುಟ್ಟೋಗ್ತೀವಿ. ವೆದರ್ ಅಂತೂ ಯಪ್ಪ, ಶಿವರಾತ್ರಿ ಕಳಿಬೇಕು ಅಲ್ಲಿ ತನಕ ಸ್ವಲ್ಪ ವೆದರ್ ಆ ಕಡೆ ಈ ಕಡೆ ಹಿಂಗೆ ಆಗ್ತಾಯಿದೆ. ಸೊ ಅಷ್ಟೇ, ಈಗ ರೆಡಿಯಾಗಿ ಕೂತಿದ್ದೀನಿ, ಪಿಕಪ್ ಮಾಡೋಕ್ಕೆ ಅವ್ರು ಬರ್ತಾರೆ. ನನಗೇನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ. ನಾನು ಆ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಅಷ್ಟೇ. ಬ್ರೋ, ಒಂದು ಲೊಕೇಶನ್ ಕಳಿಸ್ತೀರಾ? ನೀವು ಎಲ್ಲಿದ್ದೀರಾ ಅಲ್ಲಿ? ನಾವೀಗ ಹೊಟ್ಟಿದ್ದೀವಿ. ಎಷ್ಟು ಅವರ್ಸ್ ಆಗ್ಬೋದು? 2.5 ಗಂಟೆ ಆಗ್ಬೋದು. 2 ಗಂಟೆ ಹೊಡಿತೀನಿ. 2 ಅವರ್ಸ್ ಬೇಕು. ನಾವೀಗ ಲೈಕ್ ಮೂಡಿಗೆರೆ ಅನಿಸುತ್ತೆ, ಟೈಮು 7:30 ಆಗಿದೆ. 7:00 ಟೀ ಕುಡಿತಾ ಇದ್ದೀನಿ. 7:00 ಟೀ ತಂದು ಕೊಟ್ಟಿದ್ದಾರೆ, ಕುಡೀರಿ ಅಂತ. ನಂಗೆ ಟ್ರಾವೆಲಿಂಗಲ್ಲಿ ಹೋಗುವಾಗ ಟೀ ಕಾಫಿ ಅಂತೂ ಬೇಕೇ ಬೇಕು. ನಾನು ಏನಿಲ್ಲ ಅಂದರೂ ಟೀ ಕಾಫಿಲೇ ಬೇಕು, ಹೊಟ್ಟೆ ತುಂಬಿಸ್ಕೊಬಿಡ್ತೀನಿ. ಟೀ ಕಾಫಿ ಏನಾದರೂ ಲೈಕ್ ಕಾಫಿ ತಣ್ಣವಿದ್ರೆ ಮಾತ್ರ ಕಾಫಿ ಕುಡಿಯೋದು, ಮಿಕ್ಕಿ ಟೈಮೆಲ್ಲ ಆಲ್ಮೋಸ್ಟ್ ಟೀನೇ ಜಾಸ್ತಿ ಕುಡಿಯೋದು ನಾನು. ಸ್ವೀಟ್ ತುಂಬ ಹಾಕ್ಬಿಟ್ಟಿದ್ದಾರೆ. ನನಗೆ ತುಂಬ ಸಕ್ಕರೆ ಹಾಕಿದ್ರೆ ಕುಡಿಯೋಕ್ಕಾಗಲ್ಲ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಶುಗರ್ ಇದೆಯಾ, ಸೊ ಹಂಗಾಗಿ ಚಪ್ಪೆ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಸ್ವೀಟ್ ಟೀ ಕಾಫಿ ಕುಡಿಯೋಕ್ಕಾಗೋದೇ ಇಲ್ಲ. ಟೀ ಕುಡ್ದಾಯ್ತು, ಆಮ್ಲೆಟ್ ತಂದು ಕೊಟ್ಟಿದ್ದಾರೆ. ಆಮ್ಲೆಟ್ನ ಒಂದು ಸ್ಪೂನಲ್ಲಿ ತಿಂತಾಯಿದ್ದೀನಿ. ಚೆನ್ನಾಗಿ. ಸೊ ಈಗ ನಾವು ಬಂದು ರೀಚ್ ಆಗಿದ್ದೀವಿ. ಸೊ ಟೈಮ್ ಈಗ 11 o'clock ಆಗಿದೆ. ನಾವು 9:30ಗೆ ರೀಚ್ ಆದ್ವಿ. ಬಂದು ಲೈಕ್ ರೂಮೆಲ್ಲ ಚೆಕ್ ಇನ್ ಆಗಿ ಲಗೇಜ್ ಎಲ್ಲ ಇಟ್ಟು ಫಸ್ಟ್ ಹೋಗಿ ಊಟ ಮಾಡ್ಕೊಬರೋಣ ಅಂತ ಹೋದ್ವಿ. ಎಲ್ಲಿ ಎಲ್ಲ ವೆಜ್ ಹೋಟೆಲೇ ಇತ್ತು, ನಾನ್ ವೆಜ್ ಹೋಟೆಲೆಲ್ಲ ಒಂದು ಸಿಕ್ತು. ಅಲ್ಲಿ ಕೂಡ ತುಂಬ ಸ್ವೀಟ್ ಇತ್ತು ಊಟ, ಸ್ಪೈಸಿ ಇರಲಿಲ್ಲ, ತುಂಬ ಸ್ವೀಟು. ಈಗ ಮಲಗಬೇಕು, ನಿದ್ದೆ ಬರ್ತಾಯಿದೆ. ಮಾರ್ನಿಂಗ್ 5:30ಗೆಲ್ಲ ರೆಡಿ ಇರಬೇಕು ಅಂದಿದ್ದಾರೆ. ಸೊ ಬೇಗ ಎದ್ದೇಳಬೇಕು. ಸೊ ಗುಡ್ ನೈಟ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಲೈಕ್ ಈಗ 6 o'clock ಆಗಿದೆ, ಆದರೆ ಸ್ವಲ್ಪನೂ ಇನ್ನೂ ಬೆಳಕು ಬಂದೇ ಇಲ್ಲ. ಏನಕ್ಕೆ ಗೊತ್ತಿನ್ನೂ ಕತ್ಲೇನೇ ಇದೆ. ನಾವು ಬೇಗ ಶೂಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ, ಆದರೆ ಮೇಕಪ್ ಆಗಿ ಆಲ್ಮೋಸ್ಟ್ 1 hour ಆಗಿದೆ. ಮೇಕಪ್ ಆಗಿ ಅವರು ಮಲ್ಕೊಳ್ತೀವಿ ಸ್ವಲ್ಪ ಹೊತ್ತು ಅಂತ ಮಲ್ಕೊಂಡಿದ್ದಾರೆ. ಆದರೆ ಸೂರ್ಯ ಹಾಕೋ ಬರ್ತಾನೆ ಇಲ್ಲ ಮೇಲೆ. ವೆದರ್ ಒಂಥರ ಕೋಲ್ಡ್ ವೆದರ್ ಇದೆ.
ಶೀತ ಬೇರೆ ಆಗ್ಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ವೆದರ್ ಇಲ್ಲಿ ನಾವು ಈ ಕಡೆ ಲೈಕ್ ತುಂಬ ಶೆಕೆ ಇರುತ್ತೆ ಅನ್ಕೊಂಡು ಬಂದ್ವಿ, ಆದರೆ ಸ್ವಲ್ಪ ಕೋಲ್ಡ್ ಇದೆ. ಫಸ್ಟ್ ಟೈಮ್ ಬಂದಿರೋದು ಕಳ್ಸಕ್ಕೆ, ನೋಡಬೇಕು ಹೆಂಗಿದೆ ಏನು ಅಂತ. ನೋಡಿ ಎಷ್ಟು ಫಾಗ್ ಇದೆ ಅಂತ. ನೀರು ಕಾಣಿಸ್ತಾನೇ ಇಲ್ಲ ಹೊರಗಡೆ. ಯಾವಾಗ ಸೂರ್ಯ ಬರ್ತಾನೋ ಗೊತ್ತಿಲ್ಲ. ಹೆಂಗಿದೆ ನೋಡಿ, ಫುಲ್ ಫಾಗ್. ಫ್ಯಾಮಿಲಿನೇ ಇದೆ ಇಲ್ಲಿ. ಬಂದಿದ್ದೀವಿ, ಸಕ್ಕ ಚಳಿ ಇದೆ. ಬೆಳಿಗ್ಗೆ ಎಷ್ಟು ಫಾಗ್ ಇತ್ತು, ಇವಾಗ ಒಂಚೂರು ಇಲ್ಲ. ಕಮ್ಮಿ ಆಗಲ್ಲ, ಬೇಡ ಲೇಟ್ ಅಪ್ ಮಾಡಿಲ್ಲ, ಆಮೇಲೆ ಸ್ಟಾರ್ಟ್ ಆಗಲ್ಲ. ಅವಾಗಲೇ ಬರ್ಬೇಕಾದ್ರೆ ನೋಡಿದೆ. ಬನ್ನಿ ಮೇಡಮ್. ಎಷ್ಟು ಗಾಳಿ ಇದೆ ಅಂತಂದ್ರೆ ಸಖತ್ತು ಗಾಳಿ. ಇಷ್ಟು ಬಿಸಿಲಿದೆ, ಆದ್ರೆ ಗಾಳಿ ಚಳಿ 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 ಆಗ್ತಿಲ್ಲ, ಅಷ್ಟು ಗಾಳಿ ಇದೆ. ಮೊಬೈಲು ಲೈಕ್ ಈಗ ಹಾರೋಗೋ ರೇಂಜ್ ಅಷ್ಟು ಗಾಳಿ ಬರ್ತಿದೆ. ಓ, ಕಿವಿ ಬೇರೆ ಎಲ್ಲ ನೋವಾಗ ಸ್ಟಾರ್ಟ್ ಆಗಿದೆ ಗಾಳಿ ಹೋಗಿ ಒಳಗಡೆ. ಓ, ಇದು ಹೇಗಿರ್ತಾರಪ್ಪ ಈ ಗಾಳಿಲಿ. ನೀವು ಹಂಗಿದ್ದೀರಾ ನೋಡಿ. ಇರಿ ಒಂದ್ ಸೆಕೆಂಡ್, ಏನು ಮಾಡ್ಬಿಡಿ ಮೇಡಮ್. ರೈಡ್ ಎಷ್ಟು ಗಾಳಿ ಇದೆ ಅಂತಂದ್ರೆ ನನ್ ಕಿವಿ ಸಖತ್ ನೋವ್ತಿದೆ. ಇಷ್ಟೊಂದು ಗಾಳಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಲ್ಲಕ್ಕೆ ಆಗಲ್ಲ, ಸ್ವೀ 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 ಅಂತ ಗಾಳಿ ಬರ್ತಾನೆ ಇದೆ. ನಂಗೆ ಸ್ವಲ್ಪ ಕಾರಲ್ಲಿ ಕೂರೋಣ ಅಂತ ಕಾರಲ್ಲಿ ಬಂದು ಕೂತಿದ್ದೀನಿ. ಬಿಸಿಲಿದೆ, ಆದರೆ ಬಿಸಿಲು ನಾಡ್ತಾನೆ ಇಲ್ಲ. ಗಾಳಿಗೆ ಆ ಬಿಸಿಲು ಬೀಳ್ತಾ ಇಲ್ಲ ಮೈಗೆ. ಗಾಳಿಗೆ ಚಳಿ ಜಾಸ್ತಿ ಆಗ್ತಿದೆ, ಬಿಸಿಲಂತೂ ಲೆಕ್ಕಕ್ಕೆ ಇಲ್ಲ ಹಂಗಾಗಿದೆ. ಅಷ್ಟು ಬಿಸಿಲಿದ್ರೆ ಅದ್ರ ಗಾಳಿ ಇದಕ್ಕೆ ಲೆಕ್ಕನೇ ಇಲ್ಲ. ಹೊಟ್ಟೆ ಬೇರೆ ಹಸಿತಿದೆ. ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ಮನೆಯಿಂದ ಅಮ್ಮ ಫೋನ್ ಮಾಡಿದ್ದಾರೆ, ಏನು ಕತೆ ಗೊತ್ತಿಲ್ಲ, ನೆಟ್ವರ್ಕು ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಾವು ಇಲ್ಲಿ ಬಂದು 2 hours ಆಯಿತು. ನಾಲ್ಕು ದೊಡ್ಡವ್ರು ಬೇಡ, ಸಣ್ಣವ್ರು ಪಾರ್ಸಲ್. ಪಾರ್ಸಲ್ ತಗೊಳ್ಳೋದಾ?
ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಲೈಕ್ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸುಸ್ತಾಗಿತ್ತು. ಹೊಟ್ಟೆ ಹಸಿತಿತ್ತು, ಫಸ್ಟ್ ತಿಂಡಿ ಮಾಡೋಣ ಅಂತ. ಇನ್ಸ್ಟಾಗ್ರಾಮ್ ಎಲ್ಲ ಅನ್ಫಾಲೋ ಮಾಡಕ್ ಬಿಡಿ. ಯಾರು ಅನ್ಫಾಲೋ ಮಾಡಬೇಡಿ. ನೀವು ಫಾಲೋ ಮಾಡಿಕೊಳ್ಳಿ. ಏನ್ ಕೊಟ್ಟವಳೆ ಗಾಯ್ಸ್, ಎಲ್ಲ ಒಂದು 1000 ರೂಪಾಯಿ ದುಡ್ಡು ಕೇಳಿ. ಅದನ್ನು ಹೊಸದೇ ಮಾಡಿಸ್ಕೊಂಡು ಮಾಡಕ್ ಹೇಳಿ. 1000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಎಲ್ಲರೂ ಅನ್ಫಾಲೋ ಮಾಡಾಕಿ. ಅದನ್ನ ಯಾರಿಗಾರು ಗೈಸ್ ಎಲ್ಲ ಅವ್ರವ್ರ ಗೂಗಲ್ ಪೇ, ಫೋನ್ ಪೇ ನಂಬರ್ ಕಳಿಸಿ ಪೇ ಮಾಡ್ತಾರೆ. ಮುಂದೆ ರೈಟ್ ಇದೇನಾ? ಸರಿ ಬ್ರೋ ಹಿಂದೆ ಗಾಡಿ ಬರೈತಾ ಅವ್ರದ್ದು? ಬೇರೆ ಸೊ ನಾವೀಗ ಅಲ್ಲೇ ಕಾರ್ ನಿಲ್ಲಿಸಿ ಜೀಪಲ್ಲಿ ಬಂದು ಈಗ ಹೋಗ್ಬೇಕು. ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಫಾಲ್ಸಿಗೆ ಹೋಗೋಕ್ಕೆ ಜೀಪಲ್ಲಿ ಹೋಗ್ಬೇಕು. ರೋಡ್ ಅಂತೂ ಹಿಂಗೆ ನೋಡಿದ್ರಲ್ಲ ಎಷ್ಟು ಹಾಳಾಗಿತ್ತು ಅಂತ. ಯಪ್ಪ ದೇವ್ರೆ, ಇಲ್ಲಿಷ್ಟು ಅಮೌಂಟ್ ಅಂತ ಪೇ ಮಾಡಿ ಹೋಗ್ಬೇಕು. ಆಲ್ಮೋಸ್ಟ್ ಎಷ್ಟು ಪೇ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಲಾಸ್ಟಿಗೆ ಗೊತ್ತಾಗುತ್ತೆ ಎಷ್ಟು ಪೇ ಮಾಡಿಸ್ಕೊಂಡ್ರು ಅಂತ. ಅಲ್ಲಿಂದ ಜೀಪಲ್ಲಿ ಬಂದ್ವಿ ಎಷ್ಟು ದೂರ ಅಂತ. ಮತ್ತೆ ಇಲ್ಲಿಂದ ಮತ್ತೆ ಫಾಲ್ಸಿಗೆ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ವಿ. ಓ ದೇವ್ರೆ, ಕಾಡು ಕಾಡು ಫುಲ್ ಕಾಡು. ಈ ಥರ ಎಲ್ಲ ನೋಡುವಾಗ ನಮ್ಮ ಮಡ್ಕೇರಿ ಜ್ಞಾಪಕ ಬರುತ್ತೆ. ನಾವು ಊರಿಗೆ ಹೋದಾಗೆಲ್ಲ ಆ ಕಡೆ ಹಳ್ಳಿಗೆ ಯಾಕೆ ನಮ್ಮ ಕಾರ್ಗಳು ಹೋಗಲ್ಲ. ನಮ್ಮ ಅಜ್ಜಿ ಮನೆಗೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಜೀಪಲ್ಲೇ ಹೋಗೋದು ನಾವು. ಅಲ್ಲಿ ಕೂಡ ಇಲ್ಲಿ ಸೇಮ್ ಹಂಗೆ ಸುಮಾರು ಜನ ಇದ್ದಾರೆ ಅಂತ ಬೇರೆ ಹೇಳಿದ್ದಾರೆ. ಓ ಹೌದು, ಜನ ಇದ್ದಾರೆ. ಬ್ರೋ ಕಿಸ್ ಮಾಡಿ ಬ್ರೋ. ಹಾಗೇನೆ ನಾನು ಫೇಸ್ ಈ ಕಡೆ ಮಾಡಿ ಕಿಸ್ ಮಾಡಿ ಬ್ರೋ. ಕಣ್ಮುಚ್ಚಿ ಕಣ್ಮುಚ್ಚಿ. ಇದೀಗ ನಮ್ಮ ಲಾಸ್ಟ್ ಲೊಕೇಶನ್ನು ಟೀ ಎಸ್ಟೇಟು. ಈ ಟೀ ಎಸ್ಟೇಟ್ ಯಾವುದು ಅಂತಂದರೆ ಲವ್ ಮಾಕ್ಟೇಲ್ ಮೂವಿಲಿ ಟೆಂಪಲ್ ಸೀನ್ ಒಂದು ಬರುತ್ತೆ. ಆ ಟೆಂಪಲ್ ಆ್ಯಕ್ಚುಲಿ ಆ ಕಡೆ ಇದೆ, ನಾವು ಈ ಕಡೆ ಸೈಡ್ ಇದ್ದೀವಿ. ಇಲ್ಲಿ ಫುಲ್ ಟೀ ಎಸ್ಟೇಟು. ಸುಮಾರು ಕಪಲ್ಸ್ ಇದ್ದಾರೆ, ಫೋಟೋಶೂಟ್ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ದು. ಇಲ್ಲಿ ಮುಗ್ದಂಗೆ ಹಾಸನ ಹೊರಡೋದೆ ಮುಗೀತು. 3 ಲೊಕೇಶನ್ ಶೂಟ್ಸ್ ಆಯಿತು. ಫುಲ್ ವೆದರ್ ಚೆನ್ನಾಗಿತ್ತು, ಅಷ್ಟೊಂದೇನು ಹಿಂಸೆ ಕೊಡಲಿಲ್ಲ. ವೆದರು ಚೆನ್ನಾಗಿತ್ತು. ವೆದರ್ ಚೆನ್ನಾಗಿ ದೊಡ್ಡ ಟೀ ಎಸ್ಟೇಟ್. ಸ್ವಲ್ಪ ಇದ್ರಲ್ಲಿ ತೆಗ್ದ್ಬಿಡ್ತೀವಿ. ಹಿಂದೆ ಹೋಗಿ ಇದೇ ಟೆಂಪಲ್ ಲವ್ ಮಾಕ್ಟೇಲ್ ಮುಗಿತು.
ಸೊ ಈಗ ಶೂಟ್ ಮುಗೀತು, ಹೊರಟಿದೆ ನಾವೀಗ ಹಾಸನಕ್ಕೆ.